ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಕಳೆದ 7 ವರ್ಷಗಳಿಂದ ಯಾರ ಸಂಪರ್ಕಕ್ಕೂ ಸಿಗದೆ ನಾಪತ್ತೆಯಾಗಿದ್ದಂತಹ ನಟ ದರ್ಶನ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅಲಿಯಾಸ್ ಮಲ್ಲಿ ದಿಢೀರ್ ಪ್ರತ್ಯಕ್ಷವಾಗಿದ್ದಾರೆ. 2018ರಲ್ಲಿ ಕೊನೆ ಬಾರಿ ಮಲ್ಲಿಕಾರ್ಜುನ್ ಕಾಣಿಸಿಕೊಂಡಿದ್ರು. ಅದಾದ ನಂತರ ಅವರ ವಿರುದ್ಧ ಹಣದ ವ್ಯವಹಾರದಲ್ಲಿ ಮೋಸ ಆಗಿರುವಂತಹ ಆರೋಪ ಕೇಳಿಬಂದಿತ್ತು. ನಟ ಅರ್ಜುನ್ ಸರ್ಜಾ ನಿರ್ದೇಶನದ ಪ್ರೇಮ ಬರಹ ಸಿನಿಮಾದ ವಿತರಣೆಗಾಗಿ 1 ಕೋಟಿ ತೆಗೆದುಕೊಂಡು ಮೋಸ ಮಾಡಿದ್ದಾರೆನ್ನುವ ಆರೋಪ ಕೂಡ ಕೇಳಿಬಂದಿತ್ತು. ಇದೆಲ್ಲ ಆದ ನಂತರ ಇದೀಗ ದಿಢೀರ್ ಅಂತ ಮಲ್ಲಿಕಾರ್ಜುನ್ ಮಾಧ್ಯಮದವರ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ. ಅರ್ಜುನ್ ಸರ್ಜಾ ಅವರನ್ನು ಭೇಟಿ ಮಾಡೋಕ್ಕೆ ಅವ್ರ ಲಾಯರ್ ಥ್ರೂ ಹೋಗಿದ್ದೀನಿ, ಅವ್ರ ಮ್ಯಾನೇಜರ್ ಅನಿರುದ್ಧ ಥ್ರೂ ಹೋಗಿದ್ದೀನಿ. ಅವರೆಲ್ಲೋ ಸ್ವಲ್ಪ ಬ್ಯುಸಿ ಇದ್ದಾರೆ, ಮೀಟ್ ಆಗೋಕ್ಕಾಗಿಲ್ಲ. ಈಗ ಮುಗಿದ ತಕ್ಷಣವೇ ನನ್ನ ಎಷ್ಟು ಕೆಲಸ ಇರೋದು ಅರ್ಜುನ್ ಸರ್ಜಾ ಮೀಟ್ ಆಗೋದು. ಸರ್ ನಂಗೆ ಮೀಟ್ ಆಗೋಕ್ಕೆ ಒಂದು ಅವಕಾಶ ಕೊಡಿ, ಇಷ್ಟೇ ಸರ್. ನಾನು ಮೀಟ್ ಆಗಿ ನಾನು ಪ್ರಯತ್ನ ಪಟ್ಟಿದ್ದೀನಿ ಸರ್. ನಾನು ಮೀಟ್ ಆಗೋಕ್ಕೆ ಒಂದು ಅವಕಾಶ ಕೊಡಿ ಸರ್. ಮುಂದೆ ನಾ ಎಲ್ಲ ಅವ್ರ ಹತ್ರ ಮಾತಾಡ್ತೀನಿ. ಸಂಬಂಧ ಇಲ್ಲ ಅಂತನಾ ಅಥವಾ ಹಿಂಗೆ ಸರ್? ಏನಕ್ಕೆ ಸರ್, ನನಗೆ ಧ್ರುವ ಸರ್ಜಾ ಅವರು, ಅರ್ಜುನ್ ಸರ್ಜಾ ಅವ್ರದ್ದು ನಾನು ಅವತ್ತೇ ಭೇಟಿಯಾಗಿದೆ ಸರ್. 2018 ಭೇಟಿಯಾಗಿದ್ದು. ಅದಾದ ಮೇಲೆ ಇವತ್ತಿನವರೆಗೂ ಏನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ನಾನೇ ನಿಮ್ಮ ಹತ್ರ ಕೇಳ್ಕೊಬೇಕೀಗ. ಅಲ್ಲ ಅವ್ರ ನಡುವೆ ಏನು ನಡೆದಿದೆ, ಅವ್ರು ಏನು ಮಾತಾಡಿದ್ದಾರೆ, ನನಗೇನೂ ಗೊತ್ತಿಲ್ಲ ಸರ್. ಸರ್ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಸರ್. ಸರ್ ನೀವು ಹೇಳ್ಬೇಕು ಸರ್, ನನಗೂ ಗೊತ್ತಿಲ್ಲ ಸರ್. ಈಗ ನೀವೇ ಯಾರು ಗೊತ್ತಿದ್ರೆ ಹೇಳಿ ಸರ್ ಪ್ಲೀಸ್. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದನ್ನು ಹೇಳ್ಬೋದಲ್ಲ ಸರ್. ನನ್ನ ಕಣ್ಣಿಂದಿದ್ದು ನಾನು ಏನು ಹೇಳಿ ಸರ್. ಊರನ್ನ ಬಿಟ್ಟು ಹೋಗೋದಕ್ಕೂ ಮೊದಲು ಅವರ ಬಾಂಧವ್ಯ ಹೇಗಿತ್ತು, ಇವಾಗ ಅವರ ಬಾಂಧವ್ಯ ಹೇಗಿದೆ ಅನ್ನುವಂಥದ್ದು ಐ ಥಿಂಕ್ ನೀವು ಕೂಡ ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡಿರ್ತೀರ ಅಂದ್ರೆ ಈ ವಿಚಾರ ಕೂಡ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ದರ್ಶನ್ ಅವರು ಮತ್ತೆ ಧ್ರುವ ಅವರ ನಡುವೆ ಒಂದು ಬಾಂಧವ್ಯ ತುಂಬಾ ಚೆನ್ನಾಗಿ ಎಕ್ಸ್ಟ್ರಾರ್ಡಿನರಿ ಇತ್ತು ಸರ್. ಅದಕ್ಕಿಂತ ಮುಂಚೆನೇ ಒಂದು ಪಿಕ್ಚರ್, ಪ್ರೇಮ ಬರ್ ಪಿಕ್ಚರ್ ಅಲ್ಲಿ ದರ್ಶನ್ ಸರ್ ಆಕ್ಟಿಂಗ್ ಮಾಡಿದ್ದಾರೆ ಗೆಸ್ಟ್ ಅಪಿಯರೆನ್ಸ್ ಆಗಿ. ನಾನು ಹೋಗಿದ್ದೀನಿ ಆ ಶೂಟಿಂಗ್. ಹೌದು, ಅದನ್ನೇ ಹೇಳ್ತಾ ಇರೋದು. ದರ್ಶನ್ ಸರ್ ಫ್ರೀ ಮಾಡಿದ್ದಾರೆ. ಪ್ರೇಮ ಬರಹದಲ್ಲಿದ್ದಂತ ಒಂದು ಅವರ ಬಾಂಧವ್ಯ ಈಗಿಲ್ಲ. ಅದಕ್ಕೆ ಕಾರಣ ಪ್ರೇಮ ಬರಹ ಅನ್ನುವಂತ ವಿಚಾರ ಇದೆ ಸರ್. ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು. ಅಲ್ಲ ಸರ್, ಅದೇ ಕಾರಣ ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್. ಅದೇ ಕಾರಣನೋ ಬೇರೆ ಕಾರಣನೋ ನನಗೆ ಗೊತ್ತಿಲ್ಲ ಸರ್. ಪ್ಲೀಸ್ ಅದನ್ನು ನನಗೆ ಗೊತ್ತಿಲ್ಲದ ನಾನು ಹೆಂಗೆ ಹೇಳಿ ಸರ್? ಕ್ಷಮಿಸ್ಬಿಡಿ ಪ್ಲೀಸ್, ನಂಗೆ ಅದು ಗೊತ್ತಿಲ್ಲ ಸರ್. ಅದೇ ಸರ್, ಸ್ಟಾರ್ ಬ್ರಿಡ್ಜ್ ಅಂತ ಒಂದು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಬೇಕು ಪ್ಲೀಸ್, ಸಹಾಯ ಮಾಡಿ. ಇನ್ನೊಮ್ಮೆ ನಾನು ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ಎಲ್ಲರಿಗೂ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ಯಾರಿಗೂ ತೊಂದರೆ ಆಗಿದ್ದರೆ, ನೋವಾಗಿದ್ದರೆ ಐ ಆಮ್ ರಿಯಲಿ ಸಾರಿ. ಏನೋ ಒಂದು ಮಾಡಬೇಕು ಅಂತ ಬಂದಿದ್ದೀನಿ, ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಯಾರು ಸರ್? ಅಸ್ಟ್ರಾಲಜರ್ ಭವಿಷ್ಯ ಅಂತಲ್ಲ ಸರ್. ನಾನು ಸ್ವಲ್ಪ ಜಾತಕ ನಂಬ್ತೀನಿ ಸರ್. 7.5 ಸರ್. ನಾನು ಬೆಂಗಳೂರು ಬಿಟ್ಟಿದ್ದು 7.5 ಬೆಂಗಳೂರು 7.5 ಆದಮೇಲೆ ನಂಗೆ ಬೇಲ್ ಸಿಕ್ಕಿದ್ದು. ಬಟ್ ಜೂನ್ ಆದಮೇಲೆ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಸರ್. ಪ್ರಯತ್ನ ಮಾಡೋಕೆ ಸರ್. ನಂಬಿಕೆ, ನಾನು ದುಡಿಬೇಕು, ನಂಬಿಕೆ. ಸರ್ ವೆರಿ ಗುಡ್ ಕ್ವಶನ್ ಸರ್. ನಾನು ಇದನ್ನ ಹೇಳ್ಬೇಕಂದೆ ಫ್ಲೋಲ್ಲೇ ಹೇಳ್ಬೇಕಂತೆ ಮರ್ತುಬಿಟ್ಟೆ. ನಾನು ಇವತ್ತಿನವರೆಗೂ ಒಂದು ಮೊಟ್ಟೆ ತಿನ್ನಲ್ಲ ಸರ್. ಇವತ್ತಿನವರೆಗೂ ಡ್ರಿಂಕ್ಸ್ ಮಾಡಲ್ಲ ಸರ್. ಇವತ್ತಿನವರೆಗೂ ಸಿಗರೇಟ್ಸ್ ಇದಿಲ್ಲ ಸರ್. ಇವತ್ತಿನವರೆಗೂ ಒಂದು ನಾನ್ ವೆಜ್ ತಿಂದಿಲ್ಲ ಸರ್. ಬಿಸ್ನೆಸ್ ಲಾಸ್ ಆಗ್ಬಾರ್ದಂತೆ ಸರ್. ಅದೇ ಸರ್, ನನ್ನ ಹಣೆ ಬರ ಚೆನ್ನಾಗಿಲ್ಲ ಸರ್. ನಾನು ಪ್ರಾರಬ್ಧ ಕರ್ಮಗಳು ನಾನು ಮಾಡಿರೋ ಏನು ಸರ್? ಅದು ತಪ್ಪು. ಅದೇ ನಾನು ಭಾಳ ಕಾಂಪ್ಲೆಕ್ಸ್ ಆಗಿಬಿಟ್ಟಿದ್ದೆ ಸರ್. ಭಾಳ ಕಾಂಪ್ಲೆಕ್ಸ್ ಆಗಿದ್ದೆ. 4-5 ಕಡೆ ಕಾಲಿಟ್ಟಿದ್ದೆ. ಅದು ತಪ್ಪು ಅನ್ನಿಸ್ತು ನನಗೆ. ನನಗೆ ಅನಿಸುತ್ತೆ. ನಾನು ಹೋಗ್ಬೇಕಾದ್ರೆ ಹೆಚ್ಚು ಕಡಿಮೆ ಯಾರಿಗೋ ಬಡ್ಡಿ ಕಟ್ಟಕ್ಕೆ ಅಂತ ಒಂದು 15,000 ರೂಪಾಯಿ ದುಡ್ಡಿಟ್ಟಿದ್ದೆ ಸರ್. ಆ ಬಡ್ಡಿ ಅವತ್ತು ಸಾಯಂಕಾಲ ಆದರೆ ಕೊಡಬೇಕು. ಅನಿವಾರ್ಯವಾಗಿ ಊರು ಬಿಡುವಂಥ ಪ್ರಸಂಗ ಬಂತು. ಆ 15,000 ಅಷ್ಟೇ ನನ್ನ ಜೇಬಿಳಿತ್ತು. ಬರಿಗೈ ಲೆಕ್ಕನೇ ಅದು. 15,000 ಅಷ್ಟೇ ನನ್ನ ಊರಿಗೆ ಹೋಗಕ್ಕಂತ ಸ್ವಲ್ಪ ದುಡ್ಡಿತ್ತು ಅಷ್ಟೇ ಸರ್. ಅದು ಬಿಟ್ಟರೆ ನನ್ನ ಹತ್ರ ಏನೂ ದುಡ್ಡಿರಲಿಲ್ಲ. 1 ರೂಪಾಯಿ ದುಡ್ಡಿರಲಿಲ್ಲ ಸರ್. ನನಗೆಲ್ಲನೂ ಇಲ್ಲೇ ಕಳೆದಿದ್ದೀನಿ. ನಾನು ಒಂದೇ ಕೆಲಸ ಮಾಡಿಲ್ಲ. ನಾನು ಹೋಟೆಲ್ ಬಿಸ್ನೆಸ್ ಇತ್ತು ನಂದು. ಖಾನಾವಳಿ ಮಾಡಿದ್ದೆ ವಿಜಯನಗರದಲ್ಲಿ, ಗೋದಾವರಿ ಮೆಸ್ ಅಂತ. ಮತ್ತು ಒಂದು ಸಾಫ್ಟ್ವೇರ್ ಕಂಪ್ನಿ ಮಾಡಿದ್ದೆ.
ಮೈನ್ಸಲ್ಲಿ ಸ್ವಲ್ಪ ಯಾರೋ ನನ್ನ ಫ್ರೆಂಡ್ ಹೇಳಿದ್ದಕ್ಕೆ ಅಲ್ಲಿ ದುಡ್ಡು ಹಾಕಿದ್ದೆ. ಮತ್ತು ಸ್ಯಾನಿಟರಿ ವೇರ್ಸದ್ದು ನನ್ನ ಫ್ರೆಂಡ್ ಒಬ್ಬ ಬಿಸ್ನೆಸ್ ಮಾಡ್ತೀನಿ ಅಂತಂದರು, ಅದರಲ್ಲಿ ದುಡ್ಡು ಹಾಕಿದೆ. ನಾನು ಸ್ವಲ್ಪ ಯಾರೋ ನನ್ನ ಫ್ರೆಂಡ್ಸ್ ಬಂದರೆ ನನ್ನ ಕೈಲಿ ಇದ್ದಾಗ ಅವಾಗ ಮಾಡ್ತಿದ್ದೆ. ಅವಾಗ ಟೈಮ್ ಚೆನ್ನಾಗಿತ್ತು, ಎಲ್ಲೋ ಸ್ವಲ್ಪ ದುಡ್ಡು ಓಡಾಡ್ತಾ ಇತ್ತು, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಬಟ್ ಯಾವ ನನ್ನ ಕೈ ಹಿಡಿಲಿಲ್ಲ ಸರ್. ಒಂದೇ ಸ್ವಲ್ಪ ಹೋಟೆಲ್ ಬಿಸ್ನೆಸ್ ಒಂದು ರೇಂಜಿಗೆ ಕೈ ಹಿಡಿತು ಅಷ್ಟೇ ನನಗೆ. ಅದನ್ನು ನನ್ನ ಫ್ರೆಂಡ್ ಮೇಲೆ ನಾನು ಸ್ವಲ್ಪ ಬ್ಯುಸಿ ಆದಮೇಲೆ ಅದನ್ನು ನನ್ನ ಫ್ರೆಂಡಿಗೆ ಬಿಟ್ಕೊಟ್ಟೆ. ಅವನು ಒಂದಿಷ್ಟು ದಿವಸ ನಡೆಸಿ ಅದನ್ನು ಬಿಟ್ಬಿಟ್ಟ. ಆಮೇಲೆ ಅದು ನನ್ನ ಕೈ ಬಿಟ್ಟು ಹೋಯಿತು. ಹೀಗೆ ನಾನು 15 ವರ್ಷ 2003 ಮಾರ್ಚ್ 3 ನಾನು ಇಂಡಸ್ಟ್ರಿ ಕಾಲಿಟ್ಟಿದ್ದು. ಶಿವಣ್ಣವ್ರ ಪಿಕ್ಚರ್ ವಾಲ್ಮೀಕಿ ಪಿಕ್ಚರಿಂದ MS ರಮೇಶ್ವರ್ ಡೈರೆಕ್ಟರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಆವಾಗಲೇ ನನಗೆ ದಿನಕರ್ ಪರಿಚಯ ಆಗಿದ್ದು. ಆ ದಿನಕರ್ ಅವ್ರ ಜೊತೆ ನನ್ನ ಬಾಂಧವ್ಯ ಹೆಚ್ಚಿಗೆ ಬೆಳೀತು. ಹಾಗಾಗಿ ತೂಗುದೀಪ ಪ್ರೊಡಕ್ಷನ್ ಜೊತೆ, ತೂಗುದೀಪ ಫ್ಯಾಮಿಲಿ ಜೊತೆ ನಾನು ಭಾಳ ಕ್ಲೋಸ್ ಆದೆ. ಇವತ್ತು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ತೂಗುದೀಪ ಪ್ರೊಡಕ್ಷನ್, ತೂಗುದೀಪ ಡಿಸ್ಟ್ರಿಬ್ಯೂಷನ್ ನನ್ನ ಫ್ಯಾಮಿಲಿ ಥರ, ನನ್ನ ಸ್ವಂತ ಮಗನ ಥರ ನೋಡ್ಕೊಂಡಿದ್ದಾರೆ. ದರ್ಶನ್ ಸರ್ ಆಗಲಿ, ದಿನಕರ್ ಆಗಲಿ. ಇವತ್ತು ಒಂದು ದಿನ ದರ್ಶನ್ ಸರ್ ನನಗೆ ಏಕೋಚಂದಲ್ಲಿ ಮಾತಾಡಿಲ್ಲ. ಯಾಕಂತಂದರೆ ನನ್ನ ಮೇಲೆ ಅಷ್ಟು ಗೌರವ ಇಟ್ಟಿದ್ರು, ನಾನು ಅವ್ರ ಮೇಲೆ ಅಷ್ಟು ಗೌರವ ಇಟ್ಟಿದ್ದೆ. ನನ್ನ ಕಷ್ಟ ಅಂದಾಗ ಭಾಳ ಸಲ ಹೆಲ್ಪ್ ಮಾಡಿದ್ದಾರೆ. ನನ್ನ ಸ್ವಂತ ಅಣ್ಣನ ಥರ ಅವರು. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನನ್ನ ಸ್ವಂತ ಅಣ್ಣನ ಥರ. ದಿನಕರು ನನಗೆ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ. ಟೂ 2018 ನಾನು ಜುಲೈ 1 ನಾನು ಭಾಳ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ ಸರ್. ಫೈನಾನ್ಷಿಯಲ್ ಕಮಿಟ್ಮೆಂಟ್ ಸ್ವಲ್ಪ ಪಾಶಾಗಿ ಹೇಳ್ಬೇಕಾದ್ರೆ ನಾನು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ. ಊರು ಬಿಡುವಂಥ ಪ್ರಸಂಗ ಬಂತು. ಬೇರೆ ಬೇರೆ ವೈಯಕ್ತಿಕ ಸಮಸ್ಯೆಗಳು ಎದುರು ಆದವು. ನನ್ನ ಹೆಂಡತಿಗೆ ಏನು ವಿಷಯನೇ ಗೊತ್ತಿರಲಿಲ್ಲ ನಾನು ಸಾಲ ಮಾಡ್ಕೊಂಡಿದ್ದೀನಿ ಹಿಂಗಿದ್ದೀನಿ ಅಂತ. ಅವಳು ಸ್ವಲ್ಪ ಮುಗ್ದೆ. ಅವಳಿಗೆ ಹೆಂಗೋ ಗೊತ್ತಾಗ್ಬಿಡ್ತು ನಾನು ಇಷ್ಟು ಸಾಲ ಮಾಡ್ಕೊಂಡಿದ್ದೀನಿ ಅಂತ. ಮೋರ್ ದೆನ್ 8 crores ನಾನು ಸಾಲ ಮಾಡಿದ್ದು. ಗೊತ್ತಾದ ತಕ್ಷಣ ಅವಳು, ಇಲ್ಲ ರೀ, ನಾವು ಮಧ್ಯಮ ವರ್ಗದವರು ಇಷ್ಟು ಸಾಲ ನಾವು ತೀರ್ಸೋಕ್ಕಾಗಲ್ಲ, ಬೇಡ, ನಾವು ಎಲ್ಲೇ ಊರ ಕಡೆ ಹೋಗ್ಬಿಟ್ರೆ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ, ನಾವು ತೀರ್ಕೊಂಬಿಡೋಣ, ನಾವು ನಮ್ಮ ಜೀವನನ ಕೊನೆ ಮಾಡ್ಕೊಂಬಿಡೋಣ, ಸಾಯೋಣ ಅಂತ ಅವಳು ಹಠ ಹಿಡಿದ್ಲು. ಸಾಯಕ್ಕೆ ಧೈರ್ಯ ಬೇಕಲ್ವ ಸರ್? ನನಗೆ ಧೈರ್ಯ ಇರಲಿಲ್ಲ ಸರ್, ಧೈರ್ಯ ಇರಲಿಲ್ಲ. ನನ್ನ ಹೆಂಡತಿಗೆ ಧೈರ್ಯ ಇತ್ತು, ನನಗಿರಲಿಲ್ಲ ಧೈರ್ಯ. ಚಿಕ್ಕ ಮಗು, LKG ಮಗು, ನನ್ನ ಮಗ, ಒಬ್ಬನೇ ಮಗ. 3 ದಿನ ಬರೀ ಕಣ್ಣಲ್ಲೇ ನೀರು ಹಾಕಿದ್ವಿ, ಏನು ಮಾಡಬೇಕು ಅಂತ. ಸಾಯ್ಬೇಕು ಅನ್ನೋ ವಿಚಾರ ಇದ್ದಾಗ ಒಂದು ಫೋನ್ ಬರುತ್ತೆ ನನಗೆ. ನನ್ನ ಮಿಸ್ಸಸ್ ಊರಿಂದ ಒಂದು ಫೋನ್ ಬರುತ್ತೆ. ಇಲ್ಲ, ನಮ್ಮ ಮಿಸ್ಸಸ್ ತಮ್ಮ, ನಮ್ಮ ಮೈದ, ನಮ್ಮ ಒಂದು ಫೋನ್ ಬರುತ್ತೆ, ನಮ್ಮ ಮಿಸ್ಸಸ್ ತಂದೆಯವ್ರದ್ದು. ಅರ್ಜೆಂಟ್ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ನಿಮ್ಮ ತಮ್ಮಂದು, ಬಂದ್ಬೇಕು ಅಂತ ನನ್ನ ಹೆಂಡತಿಗೆ ಫೋನ್ ಮಾಡ್ತಾರೆ. ನಮ್ಮ ಮಾವ ನನಗೂ ಮಾಡ್ತಾರೆ, ನೀವು ಬರಬೇಕಳೆ ಅಂದರೆ ನನ್ನ ಮಗನ ಮದುವೆ ಫಿಕ್ಸ್ ಆಗಿದೆ, ಅಚಾನಕ್ ಫಿಕ್ಸ್ ಆಗಿದೆ ಅಂದರು. ನಾವು ಇನ್ನು 3 ದಿನದಲ್ಲಿ ಸಾಯೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ, ಇನ್ನು 6 ದಿನದಲ್ಲಿ ಮದುವೆ ಫಿಕ್ಸ್ ಆಗಿದೆ. ಯಾಕೆ ಅಂತಂದರೆ ಅವ್ರದ್ದು ಇಂಟರ್ ಕಾಸ್ಟ್ ಮ್ಯಾರೇಜು, ಅಲ್ಲಿನ ಸ್ವಲ್ಪ ಪ್ರಾಬ್ಲಮ್ಗಳಾಗಿದ್ದು. 6 ದಿನದಲ್ಲೇ ಮದುವೆ ಮಾಡುವಂಥ ಪ್ರಸಂಗ ಬಂದಿದ್ದು. ನನಗೂ ಶಾಕ್ ಅದು. ಆ ನ್ಯೂಸ್ ನೋಡಿದ್ರೆ ಶಾಕು. 6 ದಿನದಲ್ಲಿ ಮದುವೆ ಅಂತಂದರೆ ನಂಬಕ್ಕಾಗ್ತಿರ್ಲಿಲ್ಲ. ಯಾವುದೋ ಒಂದು ಸಣ್ಣ ಚೌಟ್ರಿಯಲ್ಲಿ ಇಟ್ಕೊಂಡು ಏನೋ ಮದುವೆ ಮಾಡಿದ್ರು ಅವ್ರು. ನಾವು ನಮ್ಮ ಸಾಯೋ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಿದ್ವಿ 6 ದಿನ. ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.